ನಾವು ಈ ಬಾರಿ ವಿಜೃಂಭಣೆಯಿಂದ ಮಾಡಬೇಕಂತ ಅಂದ್ಕೊಂಡಿದ್ವಿ. ಆದರೆ ಕೋವಿಡ್ ಒಂದು ನಿಯಮ ಇರೋದ್ರಿಂದ ಮತ್ತು ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಒಂದು ಈಗಾಗಲೇ ಅನೌನ್ಸ್ ಆಗಿರೋದ್ರಿಂದ ಸರಳವಾಗಿ ಆಚರಿಸ್ಬೇಕಂತ ತಾಲೂಕು ಆಡಳಿತ ನಮಗೆ ನಿರ್ದೇಶನ ಕೊಟ್ಟರಿಂದ ಸರಳವಾಗಿ ಆಚರಿಸ್ತಾ ಇದ್ದೀವಿ. 533ನೇ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನನ್ನ ಕ್ಷೇತ್ರದ ಮುಖಂಡರು, ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಆನಂದ್ ಮೂರ್ತಿ ಅಣ್ಣವರು, ನಂಜುಂಡಗೌಡ ಅಣ್ಣವರು ಮತ್ತು ಡಾಕ್ಟರ್ ಆದಂಥ ಹಿರಿಯರು, ಗೌರವಾನ್ವಿತರಾಗಿರುವಂಥ ಡಾಕ್ಟ್ರು ಅವ್ರಿಗೂ ಮತ್ತು ಈ ಸಮುದಾಯದ ಎಲ್ಲ ಮುಖಂಡರಿಗೂ ಕೂಡ ಕಳಕಳಿ ಆಗಿತ್ತು. ಆದರೆ ಸಾಂಕ್ರಾಮಿಕ ರೋಗದ ಕಾರಣದಿಂದ ಇದನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತ ಜಿಲ್ಲಾಡಳಿತದಿಂದ ನಮಗೆ ಒಂದು ಸುತ್ತೋಲೆನೂ ಕೂಡ ಬಂದಿತ್ತು. ಇವತ್ತು ನಾವು 533ನೇ ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ನೆನಪಾಗಿ ಕೂಡ ನಾವು ಈ ಭಾಗದಲ್ಲಿ ಅವ್ರದ್ದು ಒಂದು ಸಮುದಾಯ ಭವನವನ್ನು ಕಟ್ತೀವಿ ಅನ್ನುವಂಥದ್ದು ಮಾತು ಹಿಂದೆ ಕೊಟ್ಟಿದ್ವಿ ಆದರೆ ಸ್ಥಳನ ಗುರುತಿಸೋ ಅಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅವರು 2 ಜಾಗದಲ್ಲಿ ಕೇಳಿದ್ದಾರೆ ಸ್ಥಳ. ಇಲ್ಲಿ KGF ನಗರ ಭಾಗದಲ್ಲಾದರೂ ತೋರಿಸಿ, ಇಲ್ಲ ಗ್ರಾಮೀಣ ಭಾಗದಲ್ಲಾದರೆ ಬೇತ್ಮಂಗ್ಲ ಯಾವುದಾದ್ರೂ ಸುತ್ತಮುತ್ತಲು ಇರುವಂಥ ಜಾಗದಲ್ಲಿ ಒಂದು 2 ಎಕರೆ ಜಾಗವನ್ನು ಹಿಂದೆ ಅವರು ಈ ಕನಕ ಭವನದ ಸಮುದಾಯವನ್ನು ಕಟ್ಟಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅವರ ನೆನಪಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಮಾತು ಕೊಟ್ಟಿದ್ವಿ. ಅದು ಕಾರ್ಯರೂಪಕ್ಕೆ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡಿದ್ದೀವಿ. 2 ಎಕರೆ ಜಾಗನ ನಿಮಗೆ ನಗರ ಭಾಗದಲ್ಲಿ ಇಲ್ಲ ಅಂದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿ ಬೇತ್ಮಂಗ್ಲ ಇಲ್ಲ ಕ್ಯಾಸಂಬಳ್ಳಿ ಈ ಹೋಬಳಿಯ ಬೇತ್ಮಂಗ್ಲಲ್ಲಿ ಆಲ್ರೆಡಿ 2 ಎಕರೆ ನೋಡಿದ್ದೀವಿ. ಅದು ನಿಮಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ಕ್ಯಾಸಂಬಳ್ಳಿ ಇಲ್ಲಾಂದರೆ KGFನ ನಗರ ಭಾಗದಲ್ಲಿ ಎಲ್ಲಾದರೂ ಸುತ್ತು ನಿಮ್ಗೆ 2 ಜಾಗನ ಗುರ್ತಿಸಿ ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಇದೆ, ನಿಮ್ಗೆಲ್ಲರಿಗೂ ಸಮಾಧಾನ ಇದೆ, ಸಮುದಾಯದ ಮುಖಂಡರಿಗೆ ಆ ಜಾಗನೇ ನಿಗದಿ ಮಾಡ್ತೀವಿ. 2 ಎಕರೆ ಜಾಗ ಕೇಳಿದ್ದೀರಾ, ಆ ವಿಚಾರದಲ್ಲಿ ನನ್ನ ಪಾತ್ರ ಇದೆ, ನಾನು ಜವಾಬ್ದಾರಿ ತಗೊಂಡಿದ್ದೀನಿ, ಅದನ್ನು ನಾನು ಬಗೆಹರಿಸ್ತೀನಿ. ದಾಸಶ್ರೇಷ್ಠರು ಇವರು, ದಾಸರಲ್ಲಿ ದಾಸಶ್ರೇಷ್ಠರಾಗಿ ಬಹಳ ವಿಚಾರದಲ್ಲಿ ದೈವ ಭಕ್ತಿ ಬಗ್ಗೆ, ವೈರಾಗ್ಯದ ಬಗ್ಗೆ ಅವರು ಇದಕ್ಕೆ ಮುಂಚೆ ದಾಸಶ್ರೇಷ್ಠದಲ್ಲಿ ಅವ್ರದ್ದು ಕೊಡುಗೆ ಕೊಡೋಕೆ ಮುಂಚೆ ಅವರು ಒಂದು ದಂಡನಾಯಕರಾಗಿ ಕೆಲಸ ಮಾಡಿರ್ತಾರೆ, ಯೋಧರಾಗಿ ಕೆಲಸ ಮಾಡಿರ್ತಾರೆ. ಅಲ್ಲಿ ಸೋಲ್ ಕಂಡಾದ್ಮೇಲೆ ದೇವ್ರ ಬಗ್ಗೆ ಭಕ್ತಿ, ಅನನ್ಯವಾದ ಭಕ್ತಿ ಮತ್ತು ದೇವ್ರ ಬಗ್ಗೆ ಯಾವ ರೀತಿ ನಡ್ಕೋಬೇಕು, 16ನೇ ಶತಮಾನದಲ್ಲಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಜಾತಿ ಅನ್ನೋದ್ರ ಬಗ್ಗೆ ಇದ್ದಂಥ ಅಸಮಾಧಾನನ ದೂರ ಮಾಡಬೇಕು ಅಂತಂದ್ಬಿಟ್ಟು ದೇವರಿಗೆ ಹತ್ತಿರ ಆಗೋದಕ್ಕೆ ಏನೇನು ದಾರಿಗಳಿದಾವೆ ಅನ್ನೋವಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಮಾಡೋದ್ರ ಜೊತೆಯಲ್ಲಿ ಸಮಾಜಕ್ಕೆ ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ನೆನಪಾಗಿ ಇಡೀ ಸಮಾಜ, ಇಡೀ ದೇಶ, ಇಡೀ ಭಾರತ, ಇಡೀ ದೇಶದಲ್ಲಿ ಸಮುದಾಯದ ಅವ್ರಿಗಿಂತ ಜಾಸ್ತಿ ಕಳಕಳಿ ಎಲ್ಲರಿಗೂ ಇದೆ. ಅವರ ಜಾನಪದ ದಾಸರ ಕೀರ್ತನೆಗಳು, ಅವರ ನಡ್ಕೊಂಡು ಬಂದ ದಾರಿ, ಅವರು ಸಮಾಜ ಕೊಟ್ಟಿರುವಂಥ ಕೊಡುಗೆ ಅನನ್ಯವಾಗಿದೆ. ಅವ್ರನ್ನ ಸ್ಮರಿಸೋದು ಒಂದೇ ಅಲ್ಲ, ಅವರು ನಡೆದು ಬಂದ ಹೆಜ್ಜೆಯನ್ನು ಗುರುತಿಸ್ಕೊಳ್ಳುವಂಥದ್ದು ವಿಚಾರದಲ್ಲಿ ನಾವು ಇವತ್ತಿನ ದಿನಗಳಲ್ಲಿ ತುಂಬ ಕಡಿಮೆ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಅವರ ನಡೆ, ನುಡಿ, ಆಚಾರ, ವಿಚಾರಗಳು ಇಡೀ ಸಮಾಜಕ್ಕೆ ಕೊಡುಗೆ ಆಗಿದೆ. ಆದರೆ ನಾವು ಅದನ್ನು ಆಚರಣೆ ಮಾಡುವಂಥದ್ರಲ್ಲಿ ನಾವು ಯಾರಾದರೂ ಒಂದು ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡಿದ್ದೀವ, ಅವ್ರನ್ನ ತಿಳ್ಕೊತೀವಿ. ಅದಾದಮೇಲೆ ಅವ್ರನ್ನ ಸ್ಮರಣೆ ಮಾಡುವಂಥ ದಿನವೇ ಇಲ್ಲ. ಆದರೆ ಇಡೀ ಸಮಾಜಕ್ಕೆ ಅವ್ರ ಕೊಡುಗೆ ಏನು, ನಡೆದು ಬಂದಿರುವಂಥ ದಾರಿ, ಅವರ ಇಟ್ಟ ಹೆಜ್ಜೆಗಳು, ಅವ್ರದ್ದು ಒಂದು ಕೊಡುಗೆ, ಅದನ್ನು ಮೆಣಕಾಕುವಂಥದ್ದು ಆಗುವಂಥದ್ದು ಆಗಬೇಕು. ಇಲ್ಲಿ ಸಮುದಾಯದ ಎಲ್ಲ ಮುಖಂಡರು ಬಂದಿದ್ದೀರಾ, ವಿಶೇಷವಾಗಿ ಆಸಕ್ತಿ ಇದೆ, ಅವ್ರು ನಡೆದು ಬಂದಿರೋವಂಥ ವಿಚಾರಗಳಲ್ಲಿ ನಿಮಗೆ ಗೌರವ ಇದೆ. ನೀವು ಆಸಕ್ತಿ ತಗೊಂಡು ಬರೋವಂಥ ಮುಂದಿನ ಪೀಳಿಗೆಗೆ, ಮುಂದಿನ ದಿನಗಳಲ್ಲಿ ನಶಿಸು ಹೋಗಬಾರ್ದು, ಅವರ ಸಾಧನೆಗಳು ನಶಿಸು ಹೋಗಬಾರ್ದು ಅಂತ ಚರಿತ್ರೆಯಲ್ಲಿ ಉಳಿದೋಗಿರುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದಕ್ಕೆ ದಿಟ್ಟವಾಗಿರುವಂಥ ಹೆಜ್ಜೆ ಇಟ್ಟು ಇನ್ನೂ ಸ್ವಲ್ಪ ಗೌರವವಾಗಿರುವಂಥ ಕೆಲಸಗಳನ್ನ ನಮ್ಮ ಭಾಗದಲ್ಲಿ ನನ್ನನ್ನು ಕೂಡ ನಿಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನಾನೇ ನಿಮಗೆ ಒಂದು ವಿಚಾರಗಳನ್ನ ನನಗಿರುವಂಥ ಕಳಕಳಿಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ದಾಸಶ್ರೇಷ್ಠರಾಗಿದ್ದಾರೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯಲ್ಲಿ ಅವ್ರದ್ದು ಅನನ್ಯ ಕೊಡುಗೆ ಇದೆ. ಆ ವಿಚಾರದಿಂದ ಕಳಕಳಿಯಿಂದ ಇದ್ರ ಬಗ್ಗೆ ಗಮನ ಹರಿಸೋಣ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತಾ, ಇವತ್ತು ವಿಜೃಂಭಣೆಯಾಗಿ ಮಾಡಬೇಕು ಮತ್ತು ಪುಷ್ಪ ಪಲ್ಲಕ್ಕಿನ ಮಾಡಬೇಕು, ತುಂಬ ಆಚರಣೆ ಮಾಡಬೇಕು ಅನ್ನುವಂಥ ಆಸಕ್ತಿ ಇತ್ತು. ಆದರೆ ಈ ಕೋವಿಡ್ ಕಾರಣದಿಂದ ಸರಳವಾಗಿ ಆಚರಣೆ ಮಾಡೋದ್ರಲ್ಲಿ ಎಲ್ಲರೂ ಸಹಕಾರ ನೀಡಿದ್ದೀರಾ.
ನನ್ನ ಕ್ಷೇತ್ರದ ಎಲ್ಲ ಮುಖಂಡರು, ಸಮುದಾಯದ ಮುಖಂಡರು, ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದ. ನಮ್ಮ ಜನಾಂಗಕ್ಕೆ ಹಾಸ್ಟೆಲ್ ಜಾಗ ಇಲ್ಲ, ಸಮುದಾಯ ಭವನ ಇಲ್ಲ. ಅದಕ್ಕೆ ಮೇಡಮ್ನವರು ಹೇಳಿದ್ದಾರೆ, ಅವ್ರ ಮುಖಾಂತರ ಸಮುದಾಯ ಭವನನು ಹಾಸ್ಟೆಲ್ ಅಷ್ಟು ಮಾತ್ರ ಮಾಡಿಕೊಡ್ಬೇಕು ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ಸಮಾಜ ಭಾಳ ಹಿಂದುಳಿದಿದೆ. ಈ ತಾಲೂಕು ಎರಡನೇ ಅತ್ಯಂತ ದೊಡ್ಡ ಜನಸಂಖ್ಯೆ ಆದರೂ ರಾಜಕೀಯವಾಗಿ ಹಿಂದುಳಿದಿದೆ. ಮೇಡಮ್ನವ್ರಿಗೆ ಮತ್ತು ಎಲ್ಲ ಪಕ್ಷದ ಮುಖಂಡರಿಗೆ ನಮ್ಮ ಸಮಾಜದ ಪರ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮ ಸಮಾಜಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕಂತ ನಾನು ಸಮಾಜದ ಪರ ಕೇಳ್ಕೊಳ್ತಾ ಇದ್ದೀನಿ.